Welcome to Deshiya Vidya Shala Samiti. So welcome to second PUC Physics Practicals. Welcome to DVS PU Independent College. So I am Madhu Malti from Physics Department, DVS PU Independent College, Shimoga. So today the experiment, angle of minimum deviation. So aim of this experiment anta helidre determination of angle of minimum deviation for a glass prism by plotting a graph between the angle of deviation and the angle of incidence. The operators required for this experiment is drawing board. ಇಲ್ಲಿ ನಾವು ಒಂದು ಡ್ರಾಯಿಂಗ್ ಬೋರ್ಡ್ನ ಯೂಸ್ ಮಾಡ್ತೀವಿ. ಸೊ ಆಮೇಲೆ ನಾವು ಒಂದು ವೈಟ್ ಪೇಪರ್ ಶೀಟನ್ನು ಡ್ರಾಯಿಂಗ್ ಶೀಟನ್ನು ಯೂಸ್ ಮಾಡ್ತೀವಿ ಟು ಪ್ಲಾಟ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಮತ್ತು ಆಂಗಲ್ ಆಫ್ ಡಿವಿಯೇಷನ್. ಓಕೆ, ಸೊ ಆಮೇಲೆ ಡ್ರಾಯಿಂಗ್ ಪಿನ್ಸ್ನ ಯೂಸ್ ಮಾಡ್ತೀವಿ. ಸೊ ಈ ರೀತಿ ಡ್ರಾಯಿಂಗ್ ಪಿನ್ಸ್ನ ನಾವು ಯೂಸ್ ಮಾಡ್ತೀವಿ. ಆಮೇಲೆ ನಾವು ಇಲ್ಲಿ ಒಂದು ಪ್ರಿಸಮ್ನ ಯೂಸ್ ಮಾಡ್ತೇವೆ. ಸೊ ಪ್ರಿಸಮ್ ಅಂತ ಹೇಳಿದ್ರೆ ಸೊ ಇಟ್ ಈಸ್ ಅನ್ ಆಪ್ಟಿಕಲ್ ಮೀಡಿಯಮ್ ಸರೌಂಡೆಡ್ ಬೈ 3 rectangular faces and 2 triangular faces ಅಂತ ಹೇಳ್ತೇವೆ. ಓಕೆ, ಸೊ ಒನ್ ಆಫ್ ದ 3 face that is called as rough surface, that is called as base ಅಂತ ಹೇಳ್ತೇವೆ. ಮತ್ತು ಎರಡು ಫೇಸಸ್ಸು ಆರ್ ವೆಲ್ ಪಾಲಿಶ್ಡ್ ಅಂತ ಹೇಳ್ತೇವೆ, ದಟ್ ಈಸ್ ಕಾಲ್ಡ್ ರಿಫ್ರಾಕ್ಟಿಂಗ್ ಸರ್ಫೇಸಸ್ ಅಂತ ಹೇಳ್ತೇವೆ. ಸೊ ಈ ಆಪರೇಟರ್ಸ್ನ ಯೂಸ್ ಮಾಡಿ ನಾವು ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನನ್ನು ಫೈಂಡ್ ಔಟ್ ಮಾಡ್ತೀವಿ ಬೈ ಯೂಸಿಂಗ್ ದಿಸ್ ಪ್ರಿಸಮ್. ಸೊ ನೆಕ್ಸ್ಟು ಪ್ರಿನ್ಸಿಪಲ್ ಆಫ್ ದಿಸ್ ಎಕ್ಸ್ಪೆರಿಮೆಂಟ್ ಅಂತ ಹೇಳಿದ್ರೆ ದ ಆಂಗಲ್ ಆಫ್ ದ ಡಿವಿಯೇಷನ್ ಈಸ್ ದ ಆಂಗಲ್ ಬಿಟ್ವೀನ್ ದ ಇನ್ಸಿಡೆಂಟ್ ರೇ ಆ್ಯಂಡ್ ದ ಎಮರ್ಜೆಂಟ್ ರೇ. So a minimum deviation, the light ray passes through the prism symmetrically. Hence the angle of incidence is equal to the angle of emergence anta heltave. So next diagram, ನಾವು ಈ ಡ್ರಾಯಿಂಗ್ ಶೀಟ್ ಮೇಲೆ ಯಾವ ರೀತಿ ನಾವು ಆಂಗಲ್ ಆಫ್ ಡಿವಿಯೇಷನನ್ನು ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟ್ ನಾವಿಲ್ಲಿ ಎಕ್ಸ್ ವೈ ಲೈನನ್ನು ಡ್ರಾ ಮಾಡ್ಕೊತೇವೆ. ಆ ಎಕ್ಸ್ ವೈ ಲೈನ್ ಮೇಲೆ ನಾವೇನು ಮಾಡ್ತೇವೆ, ಸೊ ಒಂದು 90 ಡಿಗ್ರಿಯಲ್ಲಿ ನಾವು ಒಂದು ಲೈನನ್ನು ಪ್ಲಾಟ್ ಮಾಡ್ಕೊತೇವೆ. ಇಲ್ಲಿ ನಾವು N1 ಅಂತ ರೆಪ್ರೆಸೆಂಟ್ ಮಾಡಿದ್ದೀವಿ ಅಲ್ವಾ, ಸೊ ಆ ರೀತಿ ನಾವೊಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊತೇವೆ. ಸೊ ಇಲ್ಲಿ ನಾವು 35 ಡಿಗ್ರಿನ ಮಾರ್ಕ್ ಮಾಡ್ಕೊತೇವೆ. ಸೊ ಪ್ರೊಟೆಕ್ಟರ್ನ ಯೂಸ್ ಮಾಡಿ 35 ಡಿಗ್ರಿನ ಮಾರ್ಕ್ ಮಾಡ್ಕೊತೇವೆ. ಸೊ ಆಮೇಲೆ ಇಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಲೈನನ್ನು ಡ್ರಾ ಮಾಡ್ತೇವೆ. ಓಕೆ, ಸೊ ದಿಸ್ P1 and Q1 ದಟ್ ರೆಪ್ರೆಸೆಂಟ್ಸ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಹೇಳ್ತೇವೆ. ಸೊ ಆಮೇಲೆ ನಾವೇನು ಮಾಡ್ತೇವೆ, ಪ್ರಿಸಮ್ನ ಡ್ರಾ ಮಾಡ್ಕೊತೇವೆ ಆ ವೈಟ್ ಶೀಟ್ ಮೇಲೆ. ಸೊ ಆಮೇಲೆ ನಾವು ಇಲ್ಲಿ ನಮಗೆ ರಿಫ್ಲೆಕ್ಷನ್ ಆಗಿ ನಮಗೇನು ಕಾಣುತ್ತೆ, ಆ ಪಿನ್ಸ್ ಕಾಣುತ್ತೆ ಪ್ರಿಸಮಲ್ಲಿ. ಓಕೆ, ಸೊ ಆಗ ಸೊ ಅಲ್ಲಿ ಕಾಣುವಂತಹ ಪಿನ್ಸ್ಗೆ ನಾವೇನು ಮಾಡ್ತೇವೆ, ಆ ನೀಡಲ್ಗೆ ನಾವು ಫೋಕಸ್ ಅಂದರೆ ಅಲ್ಲಿ ಪಾಯಿಂಟ್ಸನ್ನ ನೋಟ್ ಡೌನ್ ಮಾಡ್ಕೊತೇವೆ. ಸೊ ಅಲ್ಲಿಂದ ಆಂಗಲ್ ಆಫ್ ಇನ್ಸಿಡೆನ್ಸ್ ಲೈನಿಂದ ಒಂದು ರೇನ ಡ್ರಾ ಮಾಡ್ತೀವಿ, ದಟ್ ಈಸ್ ಆಂಗಲ್ ಆಫ್ ಎಮರ್ಜೆಂಟ್ ರೇ ಅಂತ ಹೇಳ್ತೇವೆ. ಸೊ ದಿಸ್ ಆಂಗಲ್ ಆಫ್ ಎಮರ್ಜೆಂಟ್ ಆ್ಯಂಡ್ ದಿಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಆ ಎರಡರ ನಡುವೆ ಬರೋದನ್ನೇ ನಾವೇನಂತ ಹೇಳ್ತೀವಿ, ಆಂಗಲ್ ಆಫ್ ಡಿವಿಯೇಷನ್. ಸೊ ಈ ರೀತಿ ನಾವು ಡಿಫ್ರೆಂಟ್ ಆ್ಯಂಗಲ್ಸ್ಗೆ ನಾವೇನು ಮಾಡ್ತೀವಿ, ಸೊ ಆಂಗಲ್ ಆಫ್ ಡಿವಿಯೇಷನನ್ನು ನಾವು ಮೆಷರ್ ಮಾಡ್ತಾ ಹೋಗ್ತೇವೆ. ಸೊ ಇದನ್ನು ನಾವು ಪ್ರಾಕ್ಟಿಕಲಿ ಮಾಡೋಣ. ಸೊ ನಾವಿಲ್ಲಿ ಸ್ಟ್ರೈಟ್ ಲೈನನ್ನು ಡ್ರಾ ಮಾಡ್ಕೊತೇವೆ. ಸೊ ಆಮೇಲೆ 90 ಡಿಗ್ರಿಗೆ ಒಂದು ಸ್ಟ್ರೈಟ್ ಲೈನ್ನ 90 ಡಿಗ್ರಿಗೆ ಡ್ರಾ ಮಾಡ್ಕೊತೀವಿ. ಆಮೇಲೆ ನಾವು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಪ್ರೊಟೆಕ್ಟರ್ನ ಯೂಸ್ ಮಾಡಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ನ ನಾವು ನೋಟ್ ಡೌನ್ ಮಾಡ್ಕೊತೀವಿ. ಫಸ್ಟ್ ಟ್ರಯಲ್ಗೆ ನಾನು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟು ಇಟ್ಕೊತೀನಿ ಅಂತ ಹೇಳಿದ್ರೆ 35 ಮಾರ್ಕ್ ಮಾಡ್ಕೊತೀನಿ. ಸೊ ಈ ರೀತಿ ನಾವು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಲೈನನ್ನು ಡ್ರಾ ಮಾಡ್ತೀವಿ. ಸೊ ದಿಸ್ ಇಂಡಿಕೇಟ್ಸ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ದಟ್ ಈಸ್ 35 ಡಿಗ್ರಿ. ಸೊ ಇದನ್ನು ನಾವು ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ N1 ಅಂತ ತೊಗೊತೀವಿ, ಇದನ್ನು D1, ಸೊ P1 Q1 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಸೊ ಫಸ್ಟ್ ಇಲ್ಲಿ ಒಂದು ಪಿನ್ನನ್ನು ಪ್ಲೇಸ್ ಮಾಡ್ಕೊತೀವಿ. ಸೊ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 5 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿ ನಾವು ಇನ್ನೊಂದು ಪಿನ್ನನ್ನು ಇಟ್ಕೊತೇವೆ. ಓಕೆನಾ. ಸೊ ಆಮೇಲೆ ನಾವಿಲ್ಲಿ
ಮಿಡಲ್ ಆ 90 ಡಿಗ್ರಿ ಏನು ಮಾರ್ಕ್ ಮಾಡ್ಕೊಂಡಿದ್ವಿ ಇಲ್ಲಿಗೆ ಪ್ರಿಸಮನ್ನು ಇಟ್ಕೋತೇವೆ. ಸೊ ಈ ಥರ ಮಾರ್ಕ್ ಮಾಡ್ಕೊತೇವೆ ನಾವು ಪ್ರಿಸಮ್. ಸೊ ಪ್ರಿಸಮನ್ನು ಮಾರ್ಕ್ ಮಾಡ್ಕೊತೇವೆ. ಸೊ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ನಾವು ಪಾಯಿಂಟ್ಸನ್ನ ಕೊಲಿನಿಯರ್ ಆಗಿರುತ್ತೆ. 4 ಪಾಯಿಂಟ್ಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಕೊಲಿನಿಯರ್ ಆಗಿರುತ್ತೆ. ನಮಗೆ ಪ್ರಿಸಮಲ್ಲಿ ಕಾಣುತ್ತೆ ಅಲ್ವಾ. ಸೊ ಆ 2 ಪಾಯಿಂಟ್ಸು ಇಲ್ಲಿ ನಮಗೆ ಏನಾಗಿರುತ್ತೆ ಕೊಲಿನಿಯರ್ ಆಗಿ ನಾವು ಇನ್ನೂ 2 ಪಿನ್ನನ್ನು ಸೊ ನಾವು ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು 4 ಪಿನ್ಸ್ ಏನಾಗಿರುತ್ತೆ ಕೊಲಿನಿಯರ್ ಆಗಿ ಪ್ಲೇಸ್ ಆಗಿರುತ್ತೆ. ಓಕೆನಾ. ಆಗ ನಾವು ಈ ಪ್ರಿಸಮನ್ನು ರಿಮೂವ್ ಮಾಡ್ತೇವೆ. ಫಸ್ಟ್ ಪಿನ್ಸ್ನ ರಿಮೂವ್ ಮಾಡ್ತೇವೆ. ನೆಕ್ಸ್ಟು ನಾವು ಪ್ರಿಸಮನ್ನು ರಿಮೂವ್ ಮಾಡಿ ಆ ಲೈನ್ ಆ ಕೊಲಿನಿಯರ್ ಆಗಿರುತ್ತೆ ಅಲ್ವಾ ಆ ಪ್ಲೇಸ್ಗೆ ನಾವೊಂದು ಡಾಟೆಡ್ ಲೈನನ್ನು ಡ್ರಾ ಮಾಡ್ತೀವಿ. ಸೊ ದಿಸ್ ಇಂಡಿಕೇಟ್ಸ್ ದ ಆ್ಯಂಗಲ್ ಆಫ್ ಡೈವರ್ಜೆನ್ಸ್ ಅಂತ ಹೇಳ್ತೇವೆ. ದಿಸ್ ಇಂಡಿಕೇಟ್ಸ್ ದ ಆ್ಯಂಗಲ್ ಆಫ್ ಡೈವರ್ಜೆನ್ಸ್. ಇದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆಗಿರುತ್ತೆ. ಇದು ಎಮರ್ಜೆಂಟ್ ರೇ ಅಂತ ಹೇಳ್ತೇವೆ. ಸೊ ಈ ಎಮರ್ಜೆಂಟ್ ರೇ ಮತ್ತು ಏನು ಇನ್ಸಿಡೆಂಟ್ ರೇ ಇರುತ್ತಲ್ವಾ ಆ ಮಿಡಲ್ ಇರೋದನ್ನು ನಾವು ಏನಂತ ಹೇಳ್ತೀವಿ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್. ಸೊ ಅದನ್ನು ಯಾವ ರೀತಿ ನಾವು ಮೆಷರ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಆ್ಯಂಗಲ್ ಆಫ್ ಇನ್ಸಿಡೆನ್ಸು ಮತ್ತು ಎಮರ್ಜೆಂಟ್ ರೇ ಲೈನ್ನ ಡಾಟ್ ಮಾಡಿರ್ತೀವಲ್ಲ ಅಲ್ಲಿ ಮಿಡಲ್ಗೆ ಪ್ಲೇಸ್ ಮಾಡಿದಾಗ ನಮಗೆ ಆ್ಯಂಗಲ್ ಆಫ್ ಡೈವರ್ಜೆನ್ಸ್ ವ್ಯಾಲ್ಯೂ ಗೊತ್ತಾಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ 10, 20, 30, 40. ಸೊ ನಮಗೆ 35 ಡಿಗ್ರಿಗೆ ಆ್ಯಂಗಲ್ ಆಫ್ ಡಿವಿಯೇಷನ್ ಮಿನಿಮಮ್ ಆ್ಯಂಗಲ್ ಆಫ್ ಡಿವಿಯೇಷನ್ ಎಷ್ಟು ಬರ್ತಿದೆ ಅಂತ ಹೇಳಿದ್ರೆ 40 ಡಿಗ್ರಿ ಬರ್ತಿದೆ. ಆ್ಯಸ್ ಇಟ್ ಈಸ್ ದಿಸ್ ಪ್ರೋಸೆಸ್ ವಿಲ್ ರಿಪೀಟ್ಸ್ ಫಾರ್ 40 ಡಿಗ್ರಿ, 45 ಡಿಗ್ರಿ, 50 ಡಿಗ್ರಿ, 55 ಡಿಗ್ರಿ, 60 ಡಿಗ್ರಿಗೆ ನಾವು ರಿಪೀಟ್ ಮಾಡ್ತೀವಿ. ಸೊ ಎಗೈನ್ ನಾನು ಇದೇ ರೀತಿ ಇಲ್ಲಿ ಮತ್ತೆ ನಾನು ಕನ್ಸ್ಟ್ರಕ್ಟ್ ಮಾಡ್ತಾನೆ. ಓಕೆನಾ. ಸೊ ಇಲ್ಲಿ ನಾನು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟು ಇಟ್ಕೊತೀನಿ ಅಂತ ಹೇಳಿದ್ರೆ ಸೊ ಈಗ ನಾನು ಎಷ್ಟಕ್ಕೆ ಮಾಡಿದ್ದೆ 35 ಡಿಗ್ರಿಗೆ ಮಾಡಿದ್ದೆ. ನೆಕ್ಸ್ಟ್ ನಾನು 40ಗೆ ಪ್ಲೇಸ್ ಮಾಡ್ಕೊತೇನೆ. ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಾಯಿತು 40 ಡಿಗ್ರಿ ಆಯಿತು. ಸೊ ನೆಕ್ಸ್ಟು ನಾನು ಇಲ್ಲಿ ಪ್ರಿಸಮ್ನ ಡ್ರಾ ಮಾಡ್ಕೊತೇನೆ. ಸೊ ಸೇಮ್ ಸ್ಟೆಪ್ಸು ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಸೇಮ್ ಸ್ಟೆಪ್ ರಿಪೀಟ್ ಆಗ್ತಾ ಹೋಗುತ್ತೆ. ಇಲ್ಲೂ ಸಹ ನಾವೇನು ಮಾಡ್ತೀವಿ ಪಿನ್ಸ್ನ ಪ್ಲೇಸ್ ಮಾಡ್ತೀವಿ. ಸೊ ನಾವು ಸೇಮ್ 4 ಪಿನ್ಸ್ ಏನಾಗಿರುತ್ತೆ ಕೊಲಿನಿಯರ್ ಆಗಿ ಇರುತ್ತೆ. ಸೊ ಆಮೇಲೆ ನೆಕ್ಸ್ಟ್ ನಾವು ಆ್ಯಂಗಲ್ ಆಫ್ ಡಿವಿಯೇಷನ್ ಎಮರ್ಜೆಂಟ್ನ ಡ್ರಾ ಮಾಡಿಬಿಟ್ಟು ನಾವೇನು ಮಾಡ್ತೇವೆ ಸೊ ಎಮರ್ಜೆಂಟ್ ರೇನ ಡ್ರಾ ಮಾಡ್ತಾನೆ. ಸೊ ದಿಸ್ ಗಿವ್ಸ್ ದ ಆ್ಯಂಗಲ್ ಆಫ್ ಡೈವರ್ಜೆನ್ಸ್ ಅಂತ ಹೇಳ್ತೇವೆ. ಸೊ ಆ್ಯಂಗಲ್ ಆಫ್ ಡೈವರ್ಜೆನ್ಸ್ ನೆಕ್ಸ್ಟ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಸೊ ನಮಗೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನೋಡಿ 38 ಡಿಗ್ರಿಗೆ ಇದೆ. ಸೊ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಎಷ್ಟಾಯಿತು 40 ಡಿಗ್ರಿಗೆ 38 ಡಿಗ್ರಿ ಬಂತು. ಸೊ ನೆಕ್ಸ್ಟು ಇದೇ ಪ್ರೋಸೆಸ್ನ ರಿಪೀಟ್ ಮಾಡ್ತೀನಿ ಫಾರ್ ದ ಥರ್ಡ್ ಟ್ರಯಲ್. ಸೊ ಇಲ್ಲಿ ನಾನು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಕ್ಕೆ ಮಾರ್ಕ್ ಮಾಡ್ಕೊತೀನಿ 35 ಆಯಿತು 40 ಆಯಿತು. ನೆಕ್ಸ್ಟು 45 ಡಿಗ್ರಿಗೆ ಮಾಡ್ಕೊತೇನೆ. ಸೊ ಸೇಮ್ ಪ್ರೋಸೆಸ್ ರಿಪೀಟ್ ಆಗ್ತಾ ಹೋಗುತ್ತೆ. ಮತ್ತೆ ನಾವು ಪ್ರಿಸಮ್ನ ಮಾರ್ಕ್ ಮಾಡ್ಕೊತೇವೆ. ಸೊ ಇಲ್ಲಿ ನಾವು ಪಿನ್ಸನ್ನು ಇಡ್ತೇವೆ. ನಮಗಿಲ್ಲೇನು ರಿಫ್ರಾಕ್ಷನ್ ನಮಗೇನಾಗುತ್ತೆ ಅದು ಅಷ್ಟು ಪಾಯಿಂಟ್ಸ್ ಏನಾಗಿರುತ್ತೆ ಕೊಲಿನಿಯರ್ ಆಗಿ ಬಂದಿರುತ್ತೆ. ಸೊ ನೆಕ್ಸ್ಟು ಆ ಪಿನ್ಸನ್ನು ರಿಮೂವ್ ಮಾಡ್ತೇವೆ. ಸೊ ಪ್ರಿಸಮ್ನ ರಿಮೂವ್ ಮಾಡಿ ನಾವು ಅಲ್ಲಿ ಡಾಟೆಡ್ ಲೈನ್ಸನ್ನು ಹಾಕ್ಕೊತೇವೆ. ಸೊ ದಿಸ್ ಗಿವ್ಸ್ ದ ಆ್ಯಂಗಲ್ ಆಫ್
ಡೈವರ್ಜೆನ್ಸ್ ಅಂತ ಹೇಳ್ತೇವೆ. ಸೊ ಮಿನಿಮಮ್ ಡಿವಿಯೇಷನ್ ಅಂತ ಎಷ್ಟು ಬರುತ್ತೆ 45ಗೆ ಅಂತ ಹೇಳಿದ್ರೆ 36 ಡಿಗ್ರಿ ಬರುತ್ತೆ. ಓಕೆ, ಸೊ ಇದೇ ಥರ ನಾನು ಡಿಫ್ರೆಂಟ್ ಟ್ರಯಲ್ಸ್ ಮಾಡಿದ್ದೀನಿ ಡಿಫ್ರೆಂಟ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸಿಗೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ 50 ಡಿಗ್ರಿಗೆ ಮಾಡಿದ್ದೀನಿ. ಸೊ ಇದು ಆ್ಯಂಗಲ್ ಆಫ್ ಇನ್ಸಿಡೆನ್ಸು, ಇದು ಎಮರ್ಜೆಂಟ್ ರೇ, ಇದು ಮಿನಿಮಮ್ ಡಿವಿಯೇಷನ್. ಓಕೆನಾ, ಇದು 55 ಡಿಗ್ರಿಗೆ ಮಾಡಿದ್ದೇನೆ. ಸೊ ಇದು ಆ್ಯಂಗಲ್ ಆಫ್ ಇನ್ಸಿಡೆಂಟ್, ಎಮರ್ಜೆಂಟ್ ರೇ, ಸೊ ಆ್ಯಂಗಲ್ ಆಫ್ ಡಿವಿಯೇಷನ್ ಅಂತ ಹೇಳ್ತೇವೆ. ಸೊ ಇಲ್ಲಿ ನಾನು 60 ಡಿಗ್ರಿಗೆ ಮಾಡಿದ್ದೇನೆ. ಸೊ ಆ್ಯಂಗಲ್ ಆಫ್ ಡಿವಿಯೇಷನ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 60 ಡಿಗ್ರಿಗೆ 39 ಬರುತ್ತೆ, 55 ಡಿಗ್ರಿಗೆ 38 ಬರುತ್ತೆ, 50 ಡಿಗ್ರಿಗೆ 39 ಬರುತ್ತೆ. ಸೊ ಈ ಥರ ಪ್ರೋಸೆಸ್ಸು ಮಾಡಿದ್ದೇವೆ. ಸೊ ಇಲ್ಲಿ ನಾನು ಟ್ಯಾಬ್ಯುಲೇಟ್ ಮಾಡಿದ್ದೀನಿ. ಸೊ ಟ್ಯಾಬ್ಯುಲೇಟ್ ಮಾಡಿದ್ದೀನಿ, ಅಬ್ಸರ್ವ್ ಮಾಡ್ಬೋದು ನೀವು. 35 ಡಿಗ್ರಿಗೆ ಎಷ್ಟು ಬಂದಿದೆ ಅಂದರೆ 40 ಡಿಗ್ರಿ ಬಂದಿದೆ, 40 ಡಿಗ್ರಿಗೆ ಎಷ್ಟು ಬಂದಿದೆ 38 ಡಿಗ್ರಿ, 45 ಡಿಗ್ರಿಗೆ 36 ಡಿಗ್ರಿ, 50ಗೆ 35, 55 ಡಿಗ್ರಿಗೆ 38 ಡಿಗ್ರಿ, 60 ಡಿಗ್ರಿಗೆ 39 ಡಿಗ್ರಿ ಬಂದಿದೆ. ಓಕೆನಾ. ಸೊ ನಾವಿಲ್ಲಿ ಗ್ರಾಫನ್ನು ಪ್ಲಾಟ್ ಮಾಡ್ತೀವಿ. ಎಕ್ಸ್ ಆ್ಯಕ್ಸಿಸಲ್ಲಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ನ ಡ್ರಾ ಮಾಡ್ಕೊತೀವಿ. ಸೊ ವೈ ಆ್ಯಕ್ಸಿಸಲ್ಲಿ ಆ್ಯಂಗಲ್ ಆಫ್ ಡಿವಿಯೇಷನನ್ನು ಡ್ರಾ ಮಾಡ್ಕೊತೀವಿ. ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸಿಗೆ ನಾನು ಎಷ್ಟು ಡಿಫ್ರೆನ್ಸ್ ತೊಗೊತೀನಿ ಅಂತ ಹೇಳಿದ್ರೆ 5, 10, 15 ಒಂದು ಬಾಕ್ಸಿಗೂ ಇನ್ನೊಂದು ಬಾಕ್ಸಿಗೂ 5 ಡಿಫ್ರೆನ್ಸನ್ನು ತೊಗೊತೀನಿ. ವೈ ಆ್ಯಕ್ಸಿಸಲ್ಲೂ ಅಷ್ಟೇ. ಸೊ ನಾವು ಆ್ಯಂಗಲ್ ಆಫ್ ಡಿವಿಯೇಷನ್ಗೆ ನಾವೇನು 5 ಡಿಫ್ರೆನ್ಸನ್ನು ತೊಗೊತೀವಿ. ಸೊ ಎಕ್ಸ್ ಆ್ಯಕ್ಸಿಸಲ್ಲಿ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಎಷ್ಟು ಡಿವಿಷನ್ಸ್ ಆಗುತ್ತೆ ಅಂತ ಹೇಳಿದ್ರೆ ಸೊ ಡಿಫ್ರೆನ್ಸು 5 ಆಗುತ್ತೆ. ವೈ ಆ್ಯಕ್ಸಿಸಲ್ಲಿ 1 ಸೆಂಟಿಮೀಟರ್ಗೂ ಅಷ್ಟೇ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 5 ಡಿಫ್ರೆನ್ಸಸ್ ಆಗುತ್ತೆ. ಓಕೆನಾ. ಈಗ ಫಸ್ಟ್ ಟ್ರಯಲ್ಲು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ 35 ಡಿಗ್ರಿ ಇದೆ ಅಂತ ಹೇಳಿದ್ರೆ ಆ್ಯಂಗಲ್ ಆಫ್ ಡಿವಿಯೇಷನ್ನು 40 ಇದೆ. ಸೊ ಎಕ್ಸ್ ಆ್ಯಕ್ಸಿಸಲ್ಲಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ 35 ತೊಗೊತೀನಿ. ಸೊ ಆ್ಯಂಗಲ್ ಆಫ್ ಡಿವಿಯೇಷನ್ನು 40 ಇಲ್ಲಿಗೆ ನಾನು ಮಾರ್ಕ್ ಮಾಡ್ಕೊತೇನೆ. ಓಕೆನಾ. ನೆಕ್ಸ್ಟ್ ಟ್ರಯಲ್, ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ 40 ಡಿಗ್ರಿಗೆ 38 ಡಿಗ್ರಿ, 40 ಡಿಗ್ರಿಗೆ 38 ಅಂತ ಹೇಳಿದ್ರೆ ಸೊ ಇಲ್ಲಿಗೆ ಬರುತ್ತೆ. ನೆಕ್ಸ್ಟು 45 ಡಿಗ್ರಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸಿಗೆ 36. ಸೊ ನೆಕ್ಸ್ಟು 2 ಲೈನ್ಸ್ಗೆ 35ಇಂದ. ಸೊ ನೆಕ್ಸ್ಟು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ 50 ಡಿಗ್ರಿಗೆ 35 ಡಿಗ್ರಿ ಬರುತ್ತೆ. ಸೊ 35ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಆಮೇಲೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸಿಗೆ ಎಷ್ಟು ಬರುತ್ತೆ 38 ಡಿಗ್ರಿ ಬರುತ್ತೆ. ಸೊ ನೆಕ್ಸ್ಟ್ ಲಾಸ್ಟ್ ರೀಡಿಂಗ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ 60 ಡಿಗ್ರಿಗೆ 39. ಸೊ ಈ ಥರ ಒಂದು ಸ್ಮೂತ್ ಕರ್ವ್ನ ಸೊ ಇಲ್ಲಿ 35 ಡಿಗ್ರಿ ಕಾಣಿಸ್ತದೆ ಅಲ್ವಾ. ಸೊ ಇದನ್ನು ಡಾಟೆಡ್ ಲೈನಲ್ಲಿ ನಾನು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ದಿಸ್ ಇಸ್ ಡಿ ಎಮ್, ದಟ್ ಈಸ್ 35 ಡಿಗ್ರಿ. ಸೊ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಸೊ 35 ಡಿಗ್ರಿ. ಸೊ ರಿಸಲ್ಟ್ ನೋಡ್ಬೋದು, ದ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ದ ಡಿ ಎಮ್ ಇಸ್ ಈಕ್ವಲ್ ಟು 35. ಓಕೆ, ಸೊ ದಿಸ್ ಇಸ್ ದ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಅಂತ ಹೇಳ್ತೇವೆ. So dm is equal to 35, the angle of minimum deviation. Thank you.